ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ 500 ಕೋಟಿ ಕೊಟ್ಟಿದ್ದ ಕಾರಣಕ್ಕೆ ನಾವು 36,789 ಮನೆಗಳು ಕೊಟ್ವಿ. ಏನಕ್ಕೆ ಬಿ ಜೆ ಪಿಯವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ? ಅವ್ರು ಸರ್ಕಾರ ಎತ್ತಿಲ್ಲ 4 ವರ್ಷ. ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ವಾ? ಹಾಂ, ಸಿದ್ದರಾಮಯ್ಯಗೆ ಮಾತ್ರನ, ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರನ ಬಡವ್ರ ಬಗ್ಗೆ ಕಾಳಜಿ? ಈಗ ಬರೋ ತಿಂಗಳಲ್ಲಿ ನವಂಬರ್ 29 ಮಾನ್ಯ ಮುಖ್ಯಮಂತ್ರಿಗಳು ಡೇಟ್ ಕೊಟ್ಟಿದ್ದಾರೆ. 42,345 ಮನೆಗಳು ಕೊಡ್ತಾಯಿದ್ದೀವಿ. ಏನಕ್ಕೆ ಬಿ ಜೆ ಪಿಯವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ? ಏನಾರ ಬಿ ಜೆ ಪಿಯವರು ಸ್ಲಮ್ ಬೋರ್ಡಲ್ಲಿ, ಇವತ್ತು ಮಾಧ್ಯಮ ಮುಂದೆ ಹೇಳ್ತಾ ಇದ್ದೆ ನಾನು, ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿಯಲ್ಲಿ ಏನಾರ ಒಂದು ಮನೆ ಬಿ ಜೆ ಪಿಯವ್ರು ಕೊಟ್ಟಿದ್ರೆ ದೇವರನ್ನೇ ಹೇಳ್ತೀನಿ, ನಾನು ರಾಜಕೀಯದಿಂದ ನಿವೃತ್ತಿ ತೊಗೊಳ್ತೀನಿ. ನಾನು ಸಾಬೀತು ಮಾಡಲಿ. ಇಷ್ಟೆಲ್ಲ ಅಶೋಕ್ ಮಾತಾಡ್ತಾರಲ್ಲ, ಚಾಲೆಂಜ್, ನಾಳೆನೇ ರಾಜೀನಾಮೆ. ಸ್ಲಮ್ಮಲ್ಲಿ ಇಂಥದ್ದು ನಾವು ಇಷ್ಟು ಮನೆ ಕೊಟ್ಟಿದ್ದೀವಿ ಅಂತ ಸಾಬೀತು ಮಾಡಿಬಿಡಲಿ, ನಾಳೆನೇ ರಾಜೀನಾಮೆ ಕೊಡ್ತೀನಪ್ಪ. ನಾನು ರಾಜಕೀಯದಿಂದ ನಿವೃತ್ತಿ ತೊಗೊಳ್ತೀನಿ. ನಾನು ಬಿ ಜೆ ಪಿ ಮುಖಂಡರಿಗೆ, ವಿಜೇಂದ್ರವ್ರಿಗೂ ಚಾಲೆಂಜ್ ಮಾಡ್ತಾಯಿದ್ದೀನಿ, ಅಶೋಕ್ ಅವ್ರಿಗೂ ಹೇಳ್ತಾ ಇದ್ದೀನಿ. ನಾನು ಒಂದು ಮನೆ 2019 ಹಿಡ್ಕೊಂಡು 23ವರೆಗೂ ಅವ್ರು ಇದ್ರಲ್ಲ, ಒಂದು ಮನೆ ಸ್ಲಮ್ ಬೋರ್ಡಲ್ಲಿ ಕೊಟ್ಟಿದ್ದಂತ ಅವ್ರು ಸಾಬೀತು ಪಟ್ಬಿಟ್ರೆ ನಾನು ರಾಜಕೀಯದಿಂದ ನಿವೃತ್ತಿ ತೊಗೊಳ್ತೀನಿ. ಆಮೇಲೆ ಮಂತ್ರಿ ಸ್ಥಾನಕ್ಕೆ ನಾಳೆ ಬೆಳಗ್ಗೆ, ಇವತ್ತು ಸಾಬೀತು ಮಾಡಲಿ, ಇವತ್ತು ಸಂಜೆನೇ ರಾಜೀನಾಮೆ ಕೊಡ್ತೀನಿ. ಆಮೇಲೆ ಬೇರೆಯವ್ರು ಹಂಗಲ್ಲ, ನಾನು ಬೇರೆಯವ್ರು ಹಂಗಲ್ಲ, ಇವರೆಲ್ಲ ಡಂಗ್ ಹೊಡಿತಾರಿಲ್ಲ, ಡಂಗಿಲ್ಲ. ಇವತ್ತು ಸಾಬೀತು ಪಡಲಿ, ಸಾಯಂಕಾಲ ರಾಜ್ಪಾಲರ ಮನೆಗೆ ಹೋಗಿ ರಾಜೀನಾಮೆ ಕೊಡ್ತೀನಿ. ಇವತ್ತು ಸಂಜೆ ರಾಜೀನಾಮೆ ಕೊಡ್ತೀನಿ. ಕೇಳ್ರಿ, ತಾಕತ್ತು ದಮ್ ಇದೆಯಂತ ಅಶೋಕ್ ಮಾತಾಡ್ತಾರೆ. ತಾಕತ್ತು ದಮ್ಮು